Good morning, everybody. Dear students, today we are going to discuss about the classification of business activities ಅಂತ ಹೇಳ್ತೀವಿ. ಅಂದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ವ್ಯವಹಾರ ಚಟುವಟಿಕೆಗಳ ವರ್ಗೀಕರಣವನ್ನು ನೋಡ್ತೀವಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ವ್ಯವಹಾರದ ಚಟುವಟಿಕೆಗಳಲ್ಲಿ ಎರಡು ರೀತಿ ಅಂತ ಹೇಳಿದ್ದೆ. ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆ್ಯಂಡ್ ನಾನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ದೆ. ಅಂದರೆ ಆರ್ಥಿಕ ಚಟುವಟಿಕೆಗಳು ಮತ್ತು ಆರ್ಥಿಕೇತರ ಚಟುವಟಿಕೆಗಳು ಅಂತ ಹೇಳಿದ್ದೆ. ಅದಲ್ಲದೆ ವ್ಯವಹಾರದ ಚಟುವಟಿಕೆಗಳಲ್ಲಿ ಹಲವಾರು ರೀತಿಯ ಚಟುವಟಿಕೆಗಳು ಬರ್ತವೆ. ಅದರಲ್ಲಿ ಏನು ಮಾಡಲಾಗಿದೆ, ಮುಖ್ಯವಾಗಿ ಕ್ಲಾಸಿಫಿಕೇಷನ್ ಅಂದರೆ ವಿಭಾಗಗಳನ್ನಾಗಿ ಮಾಡಲಾಗಿದೆ. ಸೊ ದ ಕ್ಲಾಸಿಫಿಕೇಷನ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂದರೆ ವ್ಯವಹಾರ ಚಟುವಟಿಕೆಗಳ ವರ್ಗೀಕರಣ. ಅದರಲ್ಲಿ ವ್ಯವಹಾರವನ್ನು ನಾವು ಹಲವಾರು ರೀತಿಯಲ್ಲಿ ವರ್ಗೀಕರಣವನ್ನು ಮಾಡ್ತೀವಿ. ಸೊ ಬ್ರಾಡ್ಲಿ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ದ ನಂಬರ್ ಒನ್ ಈಸ್ ಇಂಡಸ್ಟ್ರಿ ಆ್ಯಂಡ್ ಅನದರ್ ಒನ್ ಈಸ್ ಕಾಮರ್ಸ್. ಅಂದರೆ ನಾವೇನು ಮಾಡ್ತೀವಿ, ವ್ಯವಹಾರವನ್ನು ಎರಡು ರೀತಿಯಲ್ಲಿ ವಿಂಗಡಣೆಯನ್ನು ಮಾಡ್ತೀವಿ. ಒಂದು ಕೈಗಾರಿಕೆ ಮತ್ತು ಇನ್ನೊಂದು ವಾಣಿಜ್ಯ ಅಂತ ವಿಂಗಡಣೆಯನ್ನು ಮಾಡ್ತೀವಿ. Again, in the industry, we are going to classify it into three types. Number one is primary industries and secondary industries, and third one is tertiary industries ಅಂತ ಹೇಳ್ತೀವಿ. ಆ್ಯಂಡ್ ಅಗೇನ್ ಪ್ರೈಮರಿ ಇಂಡಸ್ಟ್ರಿಯಲ್ಲಿ ಮತ್ತೆ ಏನು ಮಾಡ್ತೀವಿ, ಎರಡು ರೀತಿಯ ವಿಂಗಡಣೆಗಳನ್ನು ಮಾಡ್ತೀವಿ. ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಆ್ಯಂಡ್ ಜೆನೆಟಿಕ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಇನ್ನೂ ಹಲವಾರು ರೀತಿಯ ವಿಭಾಗಗಳಿದಾವೆ, ಈ ಬೋರ್ಡಲ್ಲಿ ಕವರ್ ಆಗಿಲ್ಲ. ನಾನು ಇದನ್ನು ಈ ಚಾರ್ಟನ್ನು ಏನು ಮಾಡ್ತೀನಿ ರೀ, ನಿಮ್ಮ ಗ್ರೂಪಿಗೆ ಅಪ್ಲೋಡನ್ನು ಮಾಡ್ತೀನಿ. ಈಗ ಎಷ್ಟಿದ್ದಾವೆ ಇಷ್ಟನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ನಂಬರ್ ಒನ್ ಈಸ್ ಬಿಸ್ನೆಸ್. ಸೊ ಬಿಸ್ನೆಸ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್, ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್. ಸೊ ಫಸ್ಟ್ ಒನ್ ಈಸ್ ಇಂಡಸ್ಟ್ರಿ. ಸೊ ವಾಟ್ ಯು ಮೀನ್ ಬೈ ಇಂಡಸ್ಟ್ರಿ? ಇಂಡಸ್ಟ್ರಿ ಅಂದರೆ ಏನು ಅಥವಾ ಕೈಗಾರಿಕೆ ಅಂದರೆ ಏನು ಅಂತಂದರೆ, the industries are group of enterprises. The industries are group of enterprises that can produce or supply the goods and services are the sources of income. ಅಂದರೆ ಏನ್ರಿ, ಕೈಗಾರಿಕೆ ಅನ್ನುವಂಥದ್ದು ಏನಾಗಿರುತ್ತೆ, ಕೈಗಾರಿಕೆ ಅನ್ನುವಂಥದ್ದು ಒಂದು ಆರ್ಥಿಕ ಚಟುವಟಿಕೆಯಾಗಿರುತ್ತೆ. ಕೈಗಾರಿಕೆ ಅನ್ನುವಂಥದ್ದು ಆರ್ಥಿಕ ಚಟುವಟಿಕೆಯಾಗಿರುತ್ತೆ. ಅಲ್ಲಿ ಕಚ್ಚಾ ಸರಕುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದನೆ ಮಾಡುವ ಅಥವಾ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡುವ ಚಟುವಟಿಕೆಗೆ ಸಂಬಂಧಿಸಿರುವಂಥ ಘಟಕಗಳಿಗೆ ನಾವೇನಂತ ಕರಿತೀವಿ, ಕೈಗಾರಿಕೆ ಅಂತ ಕರಿತೀವಿ. ಒನ್ಸ್ ಅಗೇನ್, ದ ಇಂಡಸ್ಟ್ರಿ ಮೀನ್ಸ್ ದ ಇಂಡಸ್ಟ್ರೀಸ್ ಆರ್ ಎ ಗ್ರೂಪ್ ಆಫ್ ಎಂಟರ್ಪ್ರೈಸಸ್ ದಟ್ ಕ್ಯಾನ್ produce or supply the goods and services are the sources of income. ಅಂದರೆ ಕೈಗಾರಿಕೆ ಅನ್ನುವಂಥದ್ದು ಇಟ್ ಈಸ್ ಆನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಕೈಗಾರಿಕೆ ಅನ್ನುವಂಥದ್ದು ಏನಾಗಿರುತ್ತೆ ರೀ, ಒಂದು ಆರ್ಥಿಕ ಚಟುವಟಿಕೆ ಆಗಿರುತ್ತೆ. ಇದು ಕಚ್ಚಾ ಸರಕುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡುವ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಕೈಗಾರಿಕೆಗಳು ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಒಂದೇ ರೀತಿಯ ಸಿಮಿಲರ್ ಟೈಪ್ ಆಫ್ ಪ್ರಾಡಕ್ಟ್ಸ್, ಒಂದೇ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಘಟಕಗಳಿಗೂ ಕೂಡ ನಾವೇನಂತ ಕರಿತೀವಿ, ಉತ್ಪಾದನೆ ಮಾಡುವಂಥ ಘಟಕಗಳಿಗೆ, ಉತ್ಪಾದನೆ ಮಾಡುವಂಥ ಕಂಪನಿಗಳಿಗೆ ಇಂಡಸ್ಟ್ರಿ ಅಥವಾ ಕೈಗಾರಿಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದೇ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಕೈಗಾರಿಕೆಗಳು ಅಂತಂದರೆ ಹತ್ತಿ ಬಟ್ಟೆ ಕೈಗಾರಿಕೆ ಅಂತ ಹೇಳ್ತೀವಿ. ಆಮೇಲೆ ವಿದ್ಯುನ್ಮಾನ ಕೈಗಾರಿಕೆಗಳು ಅಂತ ಹೇಳ್ತೀವಿ. ಅಲ್ಲಿ ಅಂದರೆ ಏನಾಗ್ತಿರುತ್ತೆ, ವಿದ್ಯುನ್ಮಾನ ಕೈಗಾರಿಕೆಗಳಲ್ಲಿ ವಿದ್ಯುನ್ಮಾನ ಉಪಕರಣಗಳನ್ನು ಮಾತ್ರ ತಯಾರು ಮಾಡಲಾಗ್ತಾ ಇರುತ್ತೆ. ಹತ್ತಿ ಬಟ್ಟೆ ಕೈಗಾರಿಕೆಗಳಲ್ಲಿ ಕೇವಲ ಹತ್ತಿ ಬಟ್ಟೆಯನ್ನು ಮಾತ್ರ ಏನು ಮಾಡಲಾಗ್ತಾ ಇರುತ್ತೆ, ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡಲಾಗ್ತಾ ಇರುತ್ತೆ, ಹತ್ತಿ ಬಟ್ಟೆಗಳನ್ನು ಮಾತ್ರ ತಯಾರು ಮಾಡಲಾಗ್ತಾ ಇರುತ್ತೆ. ಹೀಗೆ ಸಿಮಿಲರ್ ಟೈಪ್ ಆಫ್ ಗೂಡ್ಸ್ಗಳನ್ನು ಅಂದರೆ ಒಂದೇ ರೀತಿಯ ಅಥವಾ ಒಂದೇ ವಿಧವಾದಂಥ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಘಟಕಗಳಿಗೂ ಕೂಡ ನಾವು ಕೈಗಾರಿಕೆ ಅಂತ ಕರಿತೀವಿ. ಓಕೆ, ಇಸ್ ಇಟ್ ರೈಟ್? ಆ್ಯಂಡ್ ಸೊ ದಿಸ್ ಇಂಡಸ್ಟ್ರಿ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈಡ್ ಇಂಟು ತ್ರೀ ಟೈಪ್ಸ್. ಮತ್ತು ಈ ಕೈಗಾರಿಕೆಯನ್ನು ನಾವೇನು ಮಾಡ್ತೀವಿ ರೀ, ಮೂರು ರೀತಿಯಲ್ಲಿ ವರ್ಗೀಕರಣವನ್ನು ಮಾಡ್ತೀವಿ. ನಂಬರ್ ಒನ್ ಈಸ್ ಪ್ರೈಮರಿ ಇಂಡಸ್ಟ್ರೀಸ್, ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಇಂಡಸ್ಟ್ರೀಸ್ ಆ್ಯಂಡ್ ಥರ್ಡ್ ಒನ್ ಈಸ್ ಟೆರಿಟರಿ ಇಂಡಸ್ಟ್ರೀಸ್. ಅಂದರೆ ಪ್ರಾಥಮಿಕ ಕೈಗಾರಿಕೆ, ದ್ವಿತೀಯ ಕೈಗಾರಿಕೆ ಮತ್ತು ತೃತೀಯಕ ಕೈಗಾರಿಕೆ ಅಥವಾ ಟೆರಿಟರಿ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಸೊ ಹಿಯರ್ ಪ್ರೈಮರಿ ಇಂಡಸ್ಟ್ರೀಸ್.
ಪ್ರೈಮರಿ ಇಂಡಸ್ಟ್ರೀಸ್ ಮೀನ್ಸ್ ವಾಟ್ ಅಂದರೆ ಪ್ರಾಥಮಿಕ ಕೈಗಾರಿಕೆಗಳು ಅಂದರೆ ಏನಂದರೆ ದ ಪ್ರೈಮರಿ ಇಂಡಸ್ಟ್ರೀಸ್ ಇನ್ವಾಲ್ವ್ಡ್ ಎಕ್ಸ್ಟ್ರಾಕ್ಷನ್ ಆ್ಯಂಡ್ ಕಲೆಕ್ಷನ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಆಲ್ಸೋ ಇಟ್ ಕ್ಯಾನ್ ಇನ್ವಾಲ್ವ್ಸ್ ದಟ್ ನ್ಯಾಚುರಲ್ ರಿಸೋರ್ಸಸ್ ಟರ್ನಿಂಗ್ ಟು ದ ಪ್ರಾಡಕ್ಟ್ಸ್. ಅಂದರೆ ಅದು ಏನು ಹೇಳುತ್ತಂತಂದರೆ ಪ್ರಾಥಮಿಕ ಕೈಗಾರಿಕೆಗಳು ಏನು ಮಾಡ್ತವೆ, ಇವು ಯಾವ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಕೈಗಾರಿಕೆಗಳಾಗಿರ್ತವೆ ಅಂದರೆ ಅವು ನೈಸರ್ಗಿಕವಾಗಿ ಸಿಗುವಂಥ ಸಂಪನ್ಮೂಲಗಳನ್ನು ಹೊರತೆಗೆಯುವಂಥ ಕೆಲಸವನ್ನು ಅಥವಾ ಒಂದುಗೂಡಿಸುವಂಥ ಕೆಲಸವನ್ನು ಅಥವಾ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂಗ್ರಹ ಮಾಡುವಂಥ ಕೆಲಸಗಳನ್ನು ಮಾಡ್ತವೆ. ಅದರ ಜೊತೆಗೆ ಏನು ಮಾಡ್ತಾವೆ ರೀ, ಅವುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಅಥವಾ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಆ ವಸ್ತುಗಳನ್ನು ಮಾಡುವಂಥ ಚಟುವಟಿಕೆಗಳಿಗೆ ಇವು ಸಂಬಂಧಪಟ್ಟವಂಥ ಆಗಿರ್ತವೆ. ಅದರ ಜೊತೆಗೆ ಪ್ರಾಣಿ ಮತ್ತು ಸಸ್ಯಗಳನ್ನು ಸಾಕುವಂತಹ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರ್ತವೆ ಅಥವಾ ಪ್ರಾಣಿ ಮತ್ತು ಸಸ್ಯಗಳನ್ನು ರೀಪ್ರೊಡಕ್ಷನ್ ಮಾಡುವಂಥದ್ದು ಅಥವಾ ಮರು ಉತ್ಪಾದನೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಕಾರ್ಯಗಳಿಗೆ ಪ್ರೈಮರಿ ಇಂಡಸ್ಟ್ರೀಸ್ ಸಂಬಂಧಪಟ್ಟಿರ್ತವೆ. ಒನ್ಸ್ ಅಗೇನ್ ದ ಪ್ರೈಮರಿ ಇಂಡಸ್ಟ್ರೀಸ್ ಆಲ್ವೇಸ್ ಎಂಗೇಜ್ಡ್ ರೀಪ್ರೊಡಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಸ್ಪೇಸಿಯಸ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಅಂತ ಹೇಳ್ತೀವಿ. ಅಂದರೆ ಇಟ್ ಆಲ್ವೇಸ್ ಎಂಗೇಜ್ಡ್ ಇನ್ ಎಕ್ಸ್ಟ್ರಾಕ್ಟ್ ದ ನ್ಯಾಚುರಲ್ ರಿಸೋರ್ಸಸ್ ಫ್ರಮ್ ದ ಅರ್ತ್. ಅಂದರೆ ಇದು ಏನು ಮಾಡಲಾಗುತ್ತೆ ರೀ, ಅಥವಾ ವಾತಾವರಣದಲ್ಲಿ ಸಿಗುವಂಥ ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು ಅಥವಾ ಟೋಟಲಿ ಭೂಗರ್ಭದಲ್ಲಿ ಸಿಗುವಂಥ ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು, ಒಟ್ಟು ಸಂಪನ್ಮೂಲಗಳನ್ನು ಅಥವಾ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊರತೆಗೆಯುವಂಥ ಮತ್ತು ಅವುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಪ್ರಾಥಮಿಕ ಕೈಗಾರಿಕೆಗಳು ಒಳಗೊಂಡಿರ್ತವೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ್ವಿತೀಯ ಕೈಗಾರಿಕೆಗಳು. ಪ್ರಾಥಮಿಕ ಕೈಗಾರಿಕೆಗಳಲ್ಲಿ ಮತ್ತೆ ನಾವೇನು ಮಾಡ್ತೀವಿ ರೀ, ಎರಡು ರೀತಿಯಲ್ಲಿ ವಿಂಗಡಣೆಯನ್ನು ಮಾಡ್ತೀವಿ. ಅಂದರೆ ಒಂದರಲ್ಲಿ ಹಂಗೆ ಕ್ಲಾಸಿಫಿಕೇಷನ್ ತುಂಬ ಇದೆ, ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್. ಅಂದರೆ ಇದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನು ಒಂದು ಟೋಟಲ್ ಚಾರ್ಟನ್ನು ನಾನೇ ನಿಮಗೆ ಕಳಿಸ್ತೀನಲ್ಲ, ಆವಾಗ ನಿಮಗೊಂದು ಐಡಿಯಾ ಬರುತ್ತೆ. ಮತ್ತು ಪ್ರಾಥಮಿಕ ಕೈಗಾರಿಕೆಗಳಲ್ಲಿ ನಾವೇನು ಮಾಡ್ತೀವಿ ರೀ, ಅಗೇನ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಮತ್ತೆ ಎರಡು ರೀತಿಯಲ್ಲಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಅದರಲ್ಲಿ ನಂಬರ್ 1 ಈಸ್ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಆ್ಯಂಡ್ ನಂಬರ್ 2 ಈಸ್ ಜೆನೆಟಿಕ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂದರೆ ಹೊರತೆಗೆಯುವ ಕೈಗಾರಿಕೆಗಳು. ಏನನ್ನು ಹೊರತೆಗೆಯುವ ಕೈಗಾರಿಕೆಗಳು ಅಂದ್ರೇನು? ಹೊರತೆಗೆಯುವ ಕೈಗಾರಿಕೆಗಳು ಅಂತಂದರೆ ಟು ಗೆಟ್ ಆರ್ ಟು ಎಕ್ಸ್ಟ್ರಾಕ್ಟ್ ದ ನ್ಯಾಚುರಲ್ ರಿಸೋರ್ಸಸ್ ಫ್ರಮ್ ದ ಅರ್ತ್. ಅಂದರೆ ಭೂಮಿಯಿಂದ ನಾವೇನು ಮಾಡ್ತೀವಿ ರೀ, ನ್ಯಾಚುರಲ್ ರಿಸೋರ್ಸಸ್ ಅಂದರೆ ವಾತಾವರಣದಲ್ಲಿ ಅಥವಾ ಭೂಮಿಯಿಂದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊರತೆಗೆದು ಅವುಗಳನ್ನು ಸರಬರಾಜು ಮಾಡುವಂಥ ಚಟುವಟಿಕೆಗಳಿಗೆ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂದರೆ ಹೊರತೆಗೆಯುವ ಕೈಗಾರಿಕೆಗಳು ಅಂದ್ರೆ ಏನ್ರಿ? ಹೊರತೆಗೆಯುವ ಕೈಗಾರಿಕೆಗಳು ಅಂತಂದರೆ ಇಟ್ ಈಸ್ ಎ ಪ್ರೊಸೆಸ್ ಇನ್ವಾಲ್ವ್ಸ್ ಎಕ್ಸ್ಟ್ರಾಕ್ಷನ್ ಆ್ಯಂಡ್ ಕಲೆಕ್ಷನ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್ ಫ್ರಮ್ ದ ಅರ್ತ್ ಅಂತ ಹೇಳ್ತೀವಿ. ಅಂದರೆ ಭೂಮಿಯಿಂದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊರತೆಗೆದು ಅವುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡುವ ಘಟಕಗಳಿಗೆ ಸರಬರಾಜು ಮಾಡುವಂಥ ಕೆಲಸ ಕಾರ್ಯಗಳನ್ನು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಫಾರ್ಮಿಂಗ್ ಇರ್ಬೋದು, ಮೈನ್ಸ್ ಇರ್ಬೋದು, ಆಮೇಲೆ ಇದೇನು ಹೇಳ್ತೀವಿ ರೀ, ಫಿಶ್ ಬ್ರೀಡಿಂಗ್ ಇರ್ಬೋದು. ಅಂದರೆ ಫಾರ್ಮಿಂಗ್, ಮೈನ್ಸ್ ವ್ಯವಸಾಯ ಮಾಡುವಂಥದ್ದಾಗಿರ್ಬೋದು, ಗಣಿಗಾರಿಕೆ ಮಾಡುವಂಥದ್ದಾಗಿರ್ಬೋದು, ಬೇಟೆಗಾರಿಕೆ ಮಾಡುವಂಥದ್ದಾಗಿರ್ಬೋದು, ಮೀನುಗಾರಿಕೆ ಇರ್ಬೋದು. ಇವು ಹೊರತೆಗೆಯುವ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಜೆನೆಟಿಕ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಜೆನೆಟಿಕ್ ಇಂಡಸ್ಟ್ರಿ ಅಂತಂದರೆ ತಳಿ ಅಥವಾ ಜೈವಿಕ ಕೈಗಾರಿಕೆಗಳು ಅಂತ ಹೇಳ್ತೀವಿ. ಇಲ್ಲಿ ಜೆನೆಟಿಕ್ ಇಂಡಸ್ಟ್ರೀಸ್ ಅಂತಂದರೆ ಏನಂದರೆ ದೀಸ್ ಇಂಡಸ್ಟ್ರೀಸ್ ಆಲ್ವೇಸ್ ಎಂಗೇಜ್ಡ್ ಇನ್ ರೀಪ್ರೊಡಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್ ದ ಸ್ಪೇಸಿಯಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ವಿತ್ ದ ಅಬ್ಜೆಕ್ಟಿವ್ ಆಫ್ ದ ಸೇಲ್. ಅಂದರೆ ಇದು ಏನು ಹೇಳುತ್ತೆ ಅಂತಂದರೆ, ಜೈವಿಕ ಕೈಗಾರಿಕೆ ಏನು ಹೇಳುತ್ತೆ ಅಂದರೆ ಇದು ಪ್ರಾಣಿಗಳನ್ನು ಮತ್ತು ಸ್ಪೇಸಿಯಸ್ ಆಗಿರುವಂಥ ಅಂದರೆ ಪ್ರಾಣಿಗಳನ್ನು ಮತ್ತು ಸಸ್ಯ ತಳಿಗಳನ್ನು ಮರು ಉತ್ಪಾದನೆ ಮಾಡುವಂತಹ ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸುವಂಥ ಚಟುವಟಿಕೆಗಳಲ್ಲಿ ಇದು ತೊಡಗಿಕೊಂಡಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಏನಾಗಿರ್ಬೋದು ರೀ, ಕ್ಯಾಟಲ್ ಬ್ರೀಡಿಂಗ್ ಅಂದರೆ ಪಶುಪಾಲನೆ ಅಂತ ಹೇಳ್ತೀವಿ. ಕ್ಯಾಟಲ್ ಬ್ರೀಡಿಂಗ್ ಇರ್ಬೋದು, ಹಾರ್ಸ್ ಬ್ರೀಡಿಂಗ್ ಇರ್ಬೋದು, ಕುದುರೆ ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು, ಪಶುಪಾಲನೆ ಮಾಡುವಂಥದ್ದಾಗಿರ್ಬೋದು, ಕೋಳಿ ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು. ಆಮೇಲೆ ಹಲವು ರೀತಿಯ ಬೀಜಗಳನ್ನು
ಬಿತ್ತಿ ಏನು ಮಾಡೋದ್ರೆ ಅವನ್ನ ರೀಪ್ರೊಡಕ್ಟ್ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇದೇನಾಗಿರುತ್ತೆ ತಳಿ ಕೈಗಾರಿಕೆ ತೊಡಗಿಕೊಂಡಿರುತ್ತೆ ಅಂತ ಹೇಳ್ತೀವಿ. ಸೊ ಇವೇನಾಗಿರ್ತಾವ್ರಿ ಕೈಗಾರಿಕೆಗಳಲ್ಲಿ ಬರುವಂತಹ ಡಿವೈಡ್ಸ್ ಆಗಿರ್ತವೆ. ಐ ಹೋಪ್ ಯು ಅಂಡರ್ಸ್ಟುಡ್. ಒನ್ಸ್ ಅಗೇನ್ ಐ ರಿಪೀಟ್. ಇಲ್ಲಿ ನೋಡ್ರಿ, ಹೊರತೆಗೆಯುವ ಕೈಗಾರಿಕೆಗಳಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊರತೆಗೆಯುವಂಥದ್ದು ಅಥವಾ ಭೂಮಿಯಿಂದ ವಾತಾವರಣದಿಂದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊರತೆಗೆದು ಅವುಗಳನ್ನು ಏನು ಮಾಡೋದ್ರಿ ಕೈಗಾರಿಕೆಗಳಿಗೆ ಯಾವ ಕೈಗಾರಿಕೆಗಳು ಸಿದ್ಧ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇರ್ತಾವಲ್ಲ ಅಂಥ ಘಟಕಗಳಿಗೆ ಸರಬರಾಜನ್ನು ಮಾಡುವಂಥ ಕೈಗಾರಿಕೆಗಳು ಇವಾಗಿರ್ತವೆ. ಫಾರ್ ಎಕ್ಸಾಂಪಲ್ ಏನಾಗಿರ್ಬೋದು ರೀ, ಮೀನುಗಾರಿಕೆ ಇರ್ಬೋದು ಅಂತ ಹೇಳಿದೆ, ಮೈನ್ಸ್ ಇರ್ಬೋದು ಅಂತ ಹೇಳಿದೆ, ಬೇಟೆಗಾರಿಕೆ ಇರ್ಬೋದು ಅಂತ ಹೇಳಿದೆ. ಇವು ಏನಾಗಿರ್ತಾವ್ರಿ, ಅವುಗಳನ್ನು ತೆಗೆದುಕೊಂಡು ಏನು ಮಾಡ್ಬೋದು ರೀ ಇನ್ನೊಂದು ಘಟಕಗಳಿಗೆ ಸರಬರಾಜನ್ನು ಮಾಡುವಂಥದ್ದು. ಇನ್ನು ತಳಿ ಕೈಗಾರಿಕೆ ಅಂತಂದ್ರೆ ಇಲ್ಲಿ ಏನಂದರೆ ಸಾಕು ಪ್ರಾಣಿಗಳನ್ನು ಸಾಕುವಂಥದ್ದು. ತಲೆಯಲ್ಲಿ ಇಟ್ಕೊಳ್ರಿ, ಸಾಕು ಪ್ರಾಣಿಗಳನ್ನು ಸಾಕುವಂಥದ್ದು ಮತ್ತು ಸಸ್ಯಗಳನ್ನು ಮರು ಉತ್ಪಾದನೆ ಮಾಡಿ ಅವುಗಳನ್ನು ಏನು ಮಾಡೋದ್ರೆ ಅಭಿವೃದ್ಧಿಪಡಿಸುವಂಥದ್ದು. ಅಂದರೆ ಕೆಲವು ಪ್ರಾಣಿಗಳನ್ನು ಮತ್ತು ಸಸ್ಯಗಳನ್ನು ಮರು ಉತ್ಪಾದನೆ ಮಾಡುವಂಥ ಚಟುವಟಿಕೆಗಳಲ್ಲಿ ಮತ್ತು ಅಭಿವೃದ್ಧಿಪಡಿಸುವಂಥ ಚಟುವಟಿಕೆಗಳಲ್ಲಿ ಇದೇನಾಗಿರುತ್ತೆ ತೊಡಗಿಕೊಂಡಿರುತ್ತೆ ಅಂತ ಹೇಳ್ತೀವಿ. ಇವು ಏನಾಗಿರ್ತವೆ ಹೊರತೆಗೆಯುವ ಕೈಗಾರಿಕೆಗಳು ಮತ್ತು ತಳಿ ಕೈಗಾರಿಕೆಗಳಾಗಿರ್ತವೆ. ಇನ್ನು ನೆಕ್ಸ್ಟು ದ್ವಿತೀಯ ಕೈಗಾರಿಕೆಗಳು ಅಂದರೆ ಸೆಕೆಂಡರಿ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಸೆಕೆಂಡರಿ ಇಂಡಸ್ಟ್ರೀಸ್ ಅಂದರೆ ಏನು? ಸೆಕೆಂಡರಿ ಇಂಡಸ್ಟ್ರೀಸ್ ಮೀನ್ಸ್ nothing but these industries always deals with the raw materials effectively collected by the primary industries. ಅಂದರೆ ದ್ವಿತೀಯಕ ಕೈಗಾರಿಕೆಗಳು ಅಥವಾ ದ್ವಿತೀಯ ಕೈಗಾರಿಕೆಗಳು ಯಾವಾಗಲೂ ಏನು ಮಾಡ್ತವೆ, ಇವು ರನ್ ಆಗಲಿಕ್ಕೆ ಪ್ರಾಥಮಿಕ ಕೈಗಾರಿಕೆಯ ಕಚ್ಚಾ ಸರಕುಗಳನ್ನು ಏನು ಮಾಡ್ತವೆ ಪಡೆದುಕೊಂಡು ತಮ್ಮಲ್ಲಿ ಸಿದ್ಧ ವಸ್ತುಗಳನ್ನಾಗಿ ಏನು ಮಾಡ್ತವೆ ಪರಿವರ್ತನೆ ಮಾಡ್ತವೆ. ಅರ್ಥ ಆಗಲಿಲ್ಲ ನಾ ಹೇಳಿದ್ದು, ಒಂದು ನಿಮಿಷ. ದ್ವಿತೀಯ ಕೈಗಾರಿಕೆಗಳು ಮತ್ತು ಪ್ರಾಥಮಿಕ ಕೈಗಾರಿಕೆಗಳು ಅಂತ ಹೇಳ್ತೀವಿ. ದ್ವಿತೀಯ ಕೈಗಾರಿಕೆಗಳು ಯಾವಾಗಲೂ ಏನು ಮಾಡ್ತಾವ್ರಿ ರಾ ಮಟೀರಿಯಲ್ಸನ್ನು ಅಂದರೆ ಕಚ್ಚಾ ಸರಕುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತವೆ. ಕಚ್ಚಾ ಸರಕುಗಳನ್ನು ಎಲ್ಲಿಂದ ತರಿಸಿಕೊಳ್ತವೆ ಅಂದರೆ ಪ್ರಾಥಮಿಕ ಕೈಗಾರಿಕೆಗಳಿಂದ ಕಚ್ಚಾ ಸರಕುಗಳನ್ನು ತರಿಸಿಕೊಂಡು, ಅಂದರೆ ಈಗ ಆಲ್ರೆಡಿ ಒಂದು ಕೈಗಾರಿಕೆಯಲ್ಲಿ ಕಚ್ಚಾ ಸರಕುಗಳನ್ನು ಏನು ಮಾಡಲಾಗಿರುತ್ತೆ ಶೇಖರಿಸಿಡಲಾಗಿರುತ್ತೆ. ಆ ಕೈಗಾರಿಕೆಯಿಂದ ಕಚ್ಚಾ ಸರಕುಗಳನ್ನು ತರಿಸಿಕೊಂಡು ದ್ವಿತೀಯ ಕೈಗಾರಿಕೆಗಳಲ್ಲಿ ಏನು ಮಾಡಲಾಗುತ್ತೆ ರೀ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಮೈನ್ಸ್ ಅಂತ ಹೇಳಿದೆ, ಅಂದರೆ ಕಬ್ಬಿಣದ ಅದಿರನ್ನು ಒಂದು ಕೈಗಾರಿಕೆಯಲ್ಲಿ ಏನು ಮಾಡಲಾಗುತ್ತೆ ರೀ ಪ್ರಾಥಮಿಕ ಕೈಗಾರಿಕೆಗಳಲ್ಲಿ ಕಬ್ಬಿಣದ ಅದಿರನ್ನು ಹೊರತೆಗೆಯಲಾಗುತ್ತೆ. ಅದು ಒಂದು ಕೈಗಾರಿಕೆ, ಹೌದಾ? ಕಬ್ಬಿಣದ ಅದಿರನ್ನು ಹೊರತೆಗೆದಾದಮೇಲೆ ಆ ಕಬ್ಬಿಣದ ಅದಿರನ್ನು ಎಲ್ಲಿ ಕಳಿಸ್ಕೊಡ್ತಾರಂತಂದರೆ ದ್ವಿತೀಯ ಕೈಗಾರಿಕೆಗಳಿಗೆ ಸರಬರಾಜಾಗುತ್ತೆ. ಈ ದ್ವಿತೀಯ ಕೈಗಾರಿಕೆಗಳಲ್ಲಿ ಆ ಇಂಡಸ್ಟ್ರಿಯಲ್ಲಿ ಆ ಕೈಗಾರಿಕೆಗಳಲ್ಲಿ ಹೊರತೆಗೆದಿರುವಂಥ ಕಬ್ಬಿಣದ ಅದಿರನ್ನು ಈ ಕೈಗಾರಿಕೆಗಳಲ್ಲಿ ಉಕ್ಕನ್ನಾಗಿ ತಯಾರು ಮಾಡಲಾಗುತ್ತೆ. ಅಂದರೆ ಒಂದು ಇಂಡಸ್ಟ್ರಿಯಲಿಂದ ರಾ ಮಟೀರಿಯಲ್ಸನ್ನು ತರಿಸಿಕೊಂಡು ಇನ್ನೊಂದು ಇಂಡಸ್ಟ್ರಿಯಲ್ಲಿ ಅಂದರೆ ಎರಡನೇ ಕೈಗಾರಿಕೆಗಳಲ್ಲಿ ದ್ವಿತೀಯ ಕೈಗಾರಿಕೆಗಳಲ್ಲಿ ಏನು ಮಾಡಲಾಗುತ್ತೆ ರೀ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡಲಾಗುತ್ತೆ. ಇವಕ್ಕೆ ನಾವೇನಂತ ಕರಿತೀವಿ ದ್ವಿತೀಯ ಕೈಗಾರಿಕೆಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ದ್ವಿತೀಯ ಕೈಗಾರಿಕೆಗಳು ರಾ ಮಟೀರಿಯಲ್ಸನ್ನು ಇನ್ನೊಂದು ಇಂಡಸ್ಟ್ರಿಯಿಂದ ಇನ್ನೊಂದು ಘಟಕದಿಂದ ಇನ್ನೊಂದು ಎಂಟರ್ಪ್ರೈಸಸ್ಸಿಂದ ಅಥವಾ ಇನ್ನೊಂದು ಕೈಗಾರಿಕಾ ಘಟಕದಿಂದ ಏನು ಮಾಡಲಾಗುತ್ತೆ ರೀ ರಾ ಮಟೀರಿಯಲ್ಸ್ ಅಂದರೆ ಕಚ್ಚಾ ಸರಕುಗಳನ್ನು ಇನ್ನೊಂದು ಘಟಕಗಳಿಂದ ತರಿಸಿಕೊಂಡು ತನ್ನಲ್ಲಿ ಸಿದ್ಧ ವಸ್ತುಗಳನ್ನಾಗಿ ತಯಾರು ಮಾಡಿ ಆಮೇಲೆ ಏನು ಮಾಡುತ್ತೆ ರೀ ಕೊನೆಗೆ ಅಂತಿಮ ಅನುಭೋಗಕ್ಕೆ ಕನ್ಸ್ಯೂಮರ್ಗೆ ಏನು ಮಾಡಲಾಗುತ್ತೆ ರೀ ಕೊಡಲಾಗುತ್ತೆ. ಇವುಗಳಿಗೆ ನಾವು ದ್ವಿತೀಯ ಕೈಗಾರಿಕೆಗಳು ಅಂತ ಕರಿತೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೈಗಾರಿಕೆ, ಅದರಲ್ಲಿ ಪ್ರಾಥಮಿಕ ಕೈಗಾರಿಕೆ, ದ್ವಿತೀಯ ಕೈಗಾರಿಕೆ, ಪ್ರಾಥಮಿಕ ಕೈಗಾರಿಕೆಯಲ್ಲಿ ಹೊರತೆಗೆಯುವ ಕೈಗಾರಿಕೆ ಮತ್ತು ತಳಿ ಕೈಗಾರಿಕೆಗಳನ್ನು ನೋಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟೇ ಸಾಕು. ಮತ್ತು ನಾನೇನಾದ್ರೂ ನೆಕ್ಸ್ಟ್ ಇದನ್ನೆಲ್ಲ ಕಂಟಿನ್ಯೂಸ್ ಆಗಿ ಮಾಡಿದಂದರೆ ಒಂದೇ ಕ್ಲಾಸ್ನಲ್ಲಿ ನಿಮಗೇನಾಗುತ್ತೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ತುಂಬ ಈ ವರ್ಗೀಕರಣದಲ್ಲಿ ತುಂಬ ವಿಧವಾದಂಥ ಕೈಗಾರಿಕೆಗಳು ಬರೋದರಿಂದ ನಿಮಗೆ ಒಂದೇ ಸತಿಗೆ ನಾನೇನಾದರೂ ಎಕ್ಸ್ಪ್ಲೇನ್ ಮಾಡಿಬಿಟ್ನಂದ್ರೆ ಅದೇನಾಗುತ್ತೆ ರೀ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಇವತ್ತಿನ ಇದರಲ್ಲಿ ಕೈಗಾರಿಕೆ ಪ್ರಾಥಮಿಕ ಮತ್ತು ದ್ವಿತೀಯ ಕೈಗಾರಿಕೆಯನ್ನು ನೋಡಿವಿ. ಪ್ರಾಥಮಿಕ ಕೈಗಾರಿಕೆಗಳಲ್ಲಿ ಮತ್ತೆ ಎರಡು ರೀತಿಯನ್ನಾಗಿ ಮಾಡ್ತೀವಿ, ಹೊರತೆಗೆಯುವ ಕೈಗಾರಿಕೆ ಮತ್ತು ತಳಿ ಕೈಗಾರಿಕೆಗಳಂತ ಎರಡು ರೀತಿಯಲ್ಲಿ ನೋಡ್ತೀವಿ. ಸೊ ಈ ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಈ ಕ್ಲಾಸು ನಿಮಗೆ ಆಲ್ಮೋಸ್ಟ್ ಈ ಟಾಪಿಕ್ ಏನೈತಲ್ಲ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಟಾಪಿಕ್ ಆಗಿರುತ್ತೆ. ಸೊ ಆದಷ್ಟು ಇದನ್ನು ಗಮನವಿಟ್ಟು ನೀವು ತಿಳ್ಕೊಳ್ರಿ ಈ ಕ್ಲಾಸನ್ನು. ಏನಾದರೂ ಡೌಟ್ಸ್ ಇತ್ತಂದರೆ ಮತ್ತೆ ನನಗೆ ಯು ಕ್ಯಾನ್ ಆಸ್ಕ್ ಮಿ ಡೈರೆಕ್ಟ್ಲಿ ಆರ್ ಇನ್ ದ ಗ್ರೂಪಲ್ಲಿ ಏನಾದರೂ ಕ್ವಶನ್ ಕೇಳಿರಿ, ನಾನು ನಿಮ್ಗೆ ಸೊಲ್ಯೂಷನನ್ನು ಕೊಡ್ತೀನಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.